ನಿಮ್ಮ ಹತ್ರ 4 ಚಕ್ರದ ಅಥವಾ 4 ವೀಲರ್ ಕಾರ್ ಇದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ ನಾವು ಮಾಡ್ತಾ ಇರುವಂತದ್ದು. ನಿಮ್ಮ ಹತ್ರ 4 ವೀಲರ್ ಕಾರ್ ಇದ್ರೆ ನಿಮ್ಮ BPL ಕಾರ್ಡ್ ರದ್ದು ಮಾಡುತ್ತೆ ಸರ್ಕಾರ ಅನ್ನುವಂಥದ್ದು ಈಗಿನ ಅಪ್ಡೇಟ್. ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಈ ಒಂದು BPL ಕಾರ್ಡ್ ಅಂತಂದ್ರೆ ಬಿಲೋ ಪವರ್ಟಿ ಲೈನ್ ಕಾರ್ಡ್, ಈ ಒಂದು ರೇಷನ್ ಕಾರ್ಡ್ ಏನಿದೆ, ಈ ರೇಷನ್ ಕಾರ್ಡ್ ಈಗ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತದ್ದು. ಈ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ 5 ಗ್ಯಾರಂಟಿಗಳ ಪೈಕಿ 4 ಗ್ಯಾರಂಟಿಗಳನ್ನ ಏನು ಜಾರಿ ಮಾಡಿದೆ, ಈ 4 ಗ್ಯಾರಂಟಿಗಳ ಪೈಕಿ 2 ಗ್ಯಾರಂಟಿಗಳ ಲಾಭವನ್ನ ಪಡೆಯೋದಕ್ಕೆ ಈ ಒಂದು BPL ಕಾರ್ಡ್ ಬಹಳ ಮುಖ್ಯವಾದದ್ದು. ಒಂದು ಕಡೆ ಅನ್ನಭಾಗ್ಯ, ಮತ್ತೊಂದು ಕಡೆ ಗೃಹಲಕ್ಷ್ಮಿ. ಈ ಎರಡೂ ಯೋಜನೆಯನ್ನ ಪಡಿಬೇಕು ಅಂತಂದ್ರೆ ನಿಮ್ಮ ಬಳಿ BPL ಕಾರ್ಡ್ ಇರಲೇಬೇಕು. ಅಂತವರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭವನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ರಾಜ್ಯದಲ್ಲಿ 1,16 ಲಕ್ಷ BPL ಕಾರ್ಡ್ ಬಳಕೆದಾರರಿದ್ದಾರೆ ಅನ್ನುವಂಥದ್ದು ಆಹಾರ ಇಲಾಖೆಯ ಒಂದು ಮಾಹಿತಿ ಪ್ರಕಾರ ಎಲ್ರಿಗೂ ಕೂಡ ಗೊತ್ತಾಗಿರುವಂತಹ ವಿಚಾರ. ಈ ಪೈಕಿ ಕಳೆದ 6 ತಿಂಗಳಿನಿಂದ ಅಂದ್ರೆ 3,26,000 BPL ಕಾರ್ಡ್ ಬಳಕೆದಾರರು ಯಾರಿದ್ದಾರೆ ಅವರು ಕಳೆದ 6 ತಿಂಗಳಿನಿಂದ ಅನ್ನಭಾಗ್ಯದ ಅಕ್ಕಿಯನ್ನ ಪಡೆದಿಲ್ಲ. ಹೀಗಾಗಿ ಅವರ ರೇಷನ್ ಕಾರ್ಡ್ ಅನ್ನ ನಾವು ರದ್ದು ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಆಹಾರ ಇಲಾಖೆ ಕೊಟ್ಟಿದ್ದು. ಅದರ ಪ್ರಕಾರ ರದ್ದು ಮಾಡೋದಕ್ಕೂ ಕೂಡ ಪ್ರಕ್ರಿಯೆಯನ್ನ ಆಹಾರ ಇಲಾಖೆ ಮುಂದುವರಿಸಿರುವಂತದ್ದು. ಸೊ ಈಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಈ ಒಂದು BPL ಕಾರ್ಡ್ ಪಡಿಬೇಕು ಅಂತಂದ್ರೆ ಪ್ರಮುಖವಾಗಿರುವಂತಹ ಒಂದು 6 ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಅದರ ಅನ್ವಯ ಮಾತ್ರ BPL ಕಾರ್ಡ್ ಅನ್ನ ಸಾರ್ವಜನಿಕರಿಗೆ ಇಶ್ಯೂ ಅನ್ನ ಮಾಡ್ತಾ ಇರುವಂತಂದ್ರೆ ಅದನ್ನ BPL ಕಾರ್ಡ್ ಅನ್ನ ಕೊಡ್ತಾ ಇರುವಂತದ್ದು. ಈ 6 ಕ್ರೈಟೀರಿಯಾಗಳು ಯಾವ್ಯಾವು ಅಂತ ನಿಮಗೂ ಕೂಡ ಗೊತ್ತಿದೆ. ಅಂದ್ರೆ ಒಂದನೇದು ಸರ್ಕಾರಿ ಉದ್ಯೋಗಿಗಳಾಗಿರಬಾರದು, ವೈಯಕ್ತಿಕ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಕಟ್ಟುವಂತವರಾಗಿರಬಾರದು, 3 ಹೆಕ್ಟೇರ್ ಒಣಭೂಮಿ ಜಮೀನು ಹೊಂದಿರಬಾರದು, ಜೊತೆಗೆ ನಗರ ಪ್ರದೇಶಗಳಲ್ಲಿ 1000 ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದಲ್ಲಿರುವಂತಹ ಮನೆ ಇರಬಾರದು. ಜೊತೆಗೆ ನಿಮಗೆ ಇದರಲ್ಲಿ ಪ್ರಮುಖವಾಗಿರುವಂತಹ ಮತ್ತೊಂದು ಅಂಶ ಏನು ಅಂತಂದ್ರೆ ನಿಮ್ಮ ಬಳಿ 4 ಚಕ್ರ ವೈಟ್ ಬೋರ್ಡ್ 4 ವೀಲರ್ ಕಾರ್ ಇರಬಾರದು ಅನ್ನುವಂಥದ್ದು ಕೂಡ ಈ ಒಂದು BPL ಕಾರ್ಡ್ ಪಡೆಯೋದಕ್ಕೆ ಇರುವಂತಹ ಕ್ರೈಟೀರಿಯಾಗಳಲ್ಲಿ ಒಂದು. ಕಳೆದ ವರ್ಷ ಯಾರ ಬಳಿಯೆಲ್ಲ ವೈಟ್ ಬೋರ್ಡ್ ಇತ್ತು, ಯಾರ ಬಳಿಯೆಲ್ಲ ವೈಟ್ ಬೋರ್ಡ್ ಕಾರ್ ಇಟ್ಕೊಂಡಿರೋರೇ BPL ಕಾರ್ಡ್ ಅನ್ನ ಪಡೆದುಕೊಂಡಿರು ಅಂತವರ 12,102 ಜನರ BPL ಕಾರ್ಡ್ ಅನ್ನ ಕಳೆದ ವರ್ಷ ಆಹಾರ ಇಲಾಖೆ ಕ್ಯಾನ್ಸಲ್ ಮಾಡಿತ್ತು. ಇದೀಗ ಈ ವರ್ಷವೂ ಕೂಡ ಅದೇ ರೀತಿಯಾಗಿರುವಂತಹ ಕ್ಯಾನ್ಸಲೇಷನ್ ಪ್ರಕ್ರಿಯೆಯನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಶುರು ಮಾಡ್ತೀವಿ ಅನ್ನುವಂತ ಒಂದು ಮಾಹಿತಿಯನ್ನ ಆಹಾರ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಜ್ಞಾನೇಂದ್ರ ಕುಮಾರ್ ಅವರು ನ್ಯೂಸ್ 18 ಅಂದ್ರೆ ನಾನು ಅವ್ರ ಹತ್ರ ಮಾತಾಡಿದಾಗ ಅವರು ನಮಗೆ ಆ ಮಾಹಿತಿಯನ್ನ ಕೊಡ್ತಾ ಹೋದ್ರು. ಸದ್ಯಕ್ಕೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ DBT, ಅನ್ನಭಾಗ್ಯದಲ್ಲಿ ಏನು 5 ಕೆಜಿ ಅಕ್ಕಿ ಕೊಡ್ತಾರೆ, ಉಳಿದಿರುವಂತಹ 5 ಕೆಜಿ ಅಕ್ಕಿ 170 ರೂಪಾಯಿನ DBT ನೇರವಾಗಿ ಜನರ ಫಲಾನುಭವಿಗಳ ಖಾತೆಗೆ ಹಾಕುವಂತ ಪ್ರಕ್ರಿಯೆಯಲ್ಲಿ ಆಹಾರ ಇಲಾಖೆ ಬ್ಯುಸಿಯಾಗಿದೆ. ಹೀಗಾಗಿ ಈ ಒಂದು ಕೆಲಸ ಪ್ರಕ್ರಿಯೆ ಮುಗಿದ ತಕ್ಷಣ ನಾವು ಯಾರ ಬಳಿಯೆಲ್ಲ 4 ಚಕ್ರ ವೈಟ್ ಬೋರ್ಡ್ ಕಾರುಗಳಿರ್ತಾವೋ ಅಂತವರನ್ನ ಪತ್ತೆ ಮಾಡಿ ಅವರ BPL ಕಾರ್ಡ್ ಅನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂತ ಒಂದು ಸ್ಪಷ್ಟವಾಗಿರುವಂತಹ ಮಾಹಿತಿಯನ್ನ ಅವರು ನಮಗೆ ಕೊಟ್ಟರು. ಜೊತೆಗೆ ಇದರಲ್ಲಿ ಇರುವಂತಹ ಮತ್ತೊಂದು ವಿಚಾರ ಏನು ಅಂತಂದ್ರೆ ವೈಟ್ ಬೋರ್ಡ್ ಕಾರ್ ಇರುವವರ BPL ಕಾರ್ಡ್ ಅನ್ನ ಮಾತ್ರ ಆಹಾರ ಇಲಾಖೆ ಅಂದ್ರೆ ಸರ್ಕಾರ ರದ್ದು ಮಾಡುತ್ತೆ. ಇನ್ ಕೇಸ್ ಲೈವ್ಲಿಹುಡ್ಗೋಸ್ಕರ ಅಂದ್ರೆ ಜೀವನೋಪಾಯಕ್ಕೋಸ್ಕರ ಅಥವಾ ತಮ್ಮ ಬದುಕಿನ ಅನಿವಾರ್ಯತೆಗೋಸ್ಕರ ಯೆಲ್ಲೋ ಬೋರ್ಡ್ ಕಾರನ್ನ ಯಾರು ಇಟ್ಕೊಂಡಿರ್ತಾರೆ, ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಅಥವಾ ಓಲಾ ಉಬರ್ ಆಗಿರ್ಬೋದು, ಅಥವಾ ಯೆಲ್ಲೋ ಬೋರ್ಡ್ ಇಟ್ಕೊಂಡು ಈ ಟೂರಿಸ್ಟ್ ವೆಹಿಕಲ್ ಗಳನ್ನ ಕಾರ್ಗಳನ್ನ ಯಾರು ಇಟ್ಕೊಂಡಿರ್ತಾರೋ ಅಂತವರಿಗೆ ಇದರಿಂದ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಇರೋದಿಲ್ಲ. ಇದರ ಹೊರತಾಗಿ ತಮ್ಮ ವೈಯಕ್ತಿಕ ಬಳಕೆಗೆ ಅಂತ ವೈಟ್ ಬೋರ್ಡ್ ಕಾರ್ಗಳನ್ನ ಯಾರು ಬಳಸ್ತಾರೋ ಅಂತವರ BPL ಕಾರ್ಡ್ ಅನ್ನ ರದ್ದು ಮಾಡೋದಕ್ಕೆ ಆಹಾರ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತದ್ದು. ಒಂದು ಲೆಕ್ಕದ ಪ್ರಕಾರ ಇಡೀ ರಾಜ್ಯದಲ್ಲಿ 1,16 ಲಕ್ಷ BPL ಕಾರ್ಡ್ ಬಳಕೆದಾರರಿದ್ದಾರೆ. ಈ ಪೈಕಿ ಬರೋಬ್ಬರಿ 30,000ದಿಂದ 40,000ದವರೆಗೆ ಈ ಒಂದು ಅಂದ್ರೆ ವೈಟ್ ಬೋರ್ಡ್ ಇರೋರ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಶುರು ಮಾಡಿದ್ರೆ 30ರಿಂದ 40,000ವರೆಗೆ BPL ಕಾರ್ಡ್ಗಳು ರದ್ದಾಗುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಜ್ಞಾನೇಂದ್ರ ಕುಮಾರ್ ಅವರು ನಮಗೆ ಕೊಟ್ಟಿದ್ದು. ಈಗಾಗಲೇ ಅನ್ನಭಾಗ್ಯದ DBT ಕೆಲಸ ನಡೀತಾ ಇದೆ. ಅದು ಮುಗಿದ ಇನ್ನೊಂದು 2 ವಾರ ಅಥವಾ 3 ವಾರದಲ್ಲಿ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಅದು ಮುಗಿದ ತಕ್ಷಣ ನಾವು ಆ ವೈಟ್ ಬೋರ್ಡ್ ಕಾರ್ ಯಾರ್ಯಾರ ಬಳಿ ಇದೆಯೋ ಅವರನ್ನ ಪತ್ತೆ ಮಾಡಿ ಅವರ BPL ಕಾರ್ಡ್ ಅನ್ನು ಕೂಡ ರದ್ದು ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತೀವಿ ಅನ್ನುವಂತ ಒಂದು ಮಾತನ್ನು ಕೂಡ ಅವರು ಹೇಳ್ತಾ ಇರುವಂತದ್ದು. ಈ ರೀತಿಯಾದ ರಾಜ್ಯದಲ್ಲಿ 30ರಿಂದ 40,000 ವೆಹಿಕಲ್ಗಳು ಅಂದ್ರೆ ವೈಟ್ ಬೋರ್ಡ್ ಅನ್ನ ಕಾರನ್ನ ಹೊಂದಿರುವಂತಹ
ಜನರ BPL ಕಾರ್ಡ್ ರದ್ದಾಗುತ್ತೆ. ಅದರ ಅರ್ಹ ಫಲಾನುಭವಿಗಳು ಯಾರಿದ್ದಾರೋ ಅವರಿಗೆ ಕೊಡೋದಕ್ಕೆ ಇದರಿಂದ ಮತ್ತಷ್ಟು ಸಹಕಾರಿಯಾಗುತ್ತೆ ಅನ್ನುವಂಥ ನಿರ್ಧಾರದ ಮೇಲೆಗೆ ಈ ಒಂದು ನಿರ್ಧಾರವನ್ನ ಆಹಾರ ಇಲಾಖೆ ತೆಗೆದುಕೊಂಡಿರುವಂತದ್ದು. ಇದೇನು ಹೊಸತಲ್ಲ, ಈ ಹಿಂದೆನೂ ಕೂಡ ಅಂದ್ರೆ ಕಳೆದ ವರ್ಷದಿಂದ ಈ ಒಂದು ಪ್ರಕ್ರಿಯೆ ಜಾರಿಯಾಗಿರುವಂತದ್ದು. ಸೊ ಕಳೆದ ವರ್ಷ 12,102 BPL ಕಾರ್ಡ್ ಅಂದ್ರೆ ವೈಟ್ ಬೋರ್ಡ್ ಹೊಂದಿರುವಂತಹ BPL ಕಾರ್ಡ್ ಅನ್ನ ರದ್ದು ಮಾಡಿತ್ತು. ಅದಾದ ಬಳಿಕ 12,102 ಮಂದಿಗೆ ಹೆಚ್ಚುವರಿಯಾಗಿ ಈ ಒಂದು BPL ಕಾರ್ಡ್ ಅನ್ನ ಆಹಾರ ಇಲಾಖೆ ಇಶ್ಯೂ ಮಾಡಿತ್ತು. ಸೊ ಈ ಬಾರಿ ಕೂಡ ಅದರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗುವಂತ ಸಾಧ್ಯತೆ ಇದೆ. ಕೇವಲ ವೈಟ್ ಬೋರ್ಡ್ ಅಂತಂದ್ರೆ ಈಗ ಬಹಳ ಒಂದು 3 ಲಕ್ಷ 4 ಲಕ್ಷ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಕಾರನ್ನ ತೆಗೆದುಕೊಂಡಿರ್ತಾರೆ. ಬಹಳ ಅದು ಬಹಳ ಎಕನಾಮಿಕಲ್ ಪ್ರೀಮಿಯಂ ಕ್ಲಾಸ್ ಕಾರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಈ ಆಲ್ಟೋ 800 ಅಥವಾ ಮಾರುತಿ ಸುಜುಕಿಯಲ್ಲಿ ಬರುವಂತ ಬಹಳ ಕಡಿಮೆ ಬೆಲೆಯ ಕಾರ್ ಏನಿದೆ ಅಂತ ವೈಟ್ ಬೋರ್ಡ್ ಇದ್ರೂ ಕೂಡ BPL ಕಾರ್ಡ್ ಅನ್ನ ರದ್ದು ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಆಹಾರ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು. ಇದರ ಹೊರತಾಗಿ ಬಹಳ ಅಚ್ಚರಿಯ ವಿಚಾರ ಏನು ಅಂತಂದ್ರೆ ಲಕ್ಸುರಿಯಸ್ ಆಗಿರುವಂತಹ ಕಾರುಗಳನ್ನ ಹೊಂದಿಕೊಂಡಿರುವವರು ಕೂಡ BPL ಕಾರ್ಡ್ ಅನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಇದನ್ನು ನಾವು ಮಾಡಲೇಬೇಕಾಗುತ್ತೆ. ಅಂದ್ರೆ ಮತ್ತಷ್ಟು ಗ್ರಾಮೀಣ ಭಾಗದಲ್ಲಿ ಬಡ ಜನರು ಯಾರಿದ್ದಾರೆ ಅವರಿಗೆ ನಾವು BPL ಕಾರ್ಡ್ ಹಂಚಬೇಕು ಅಂತಂದ್ರೆ ಈ ಲಕ್ಸುರಿ ಅಥವಾ ವೈಟ್ ಬೋರ್ಡ್ ಕಾರ್ ಯಾರು ಅವರೆಲ್ಲರೂ ಕೂಡ ಎಕನಾಮಿಕಲಿ ಬಹಳ ಮುಂದುವರೆದಿರ್ತಾರೆ. ಅವರೆಲ್ಲರೂ ಕೂಡ ಬಹಳ ಆರ್ಥಿಕವಾಗಿ ಸದೃಢರಾಗಿರ್ತಾರೆ. ಹೀಗಾಗಿ ಅವರಿಗೆ ಅನ್ನಭಾಗ್ಯದ ಅಕ್ಕಿಯ ಅಗತ್ಯ ಇರೋದಿಲ್ಲ ಅಥವಾ BPL ರೇಷನ್ ಕಾರ್ಡ್ನ ಅಗತ್ಯ ಇರೋದಿಲ್ಲ, ಅವಶ್ಯಕತೆ ಇರೋದಿಲ್ಲ. ಅರ್ಹ ಫಲಾನುಭವಿಗಳು ಅಂದ್ರೆ ರಾಜ್ಯದ ಗ್ರಾಮೀಣ ಭಾಗದಲ್ಲಿ ಇನ್ನೂ ಕೂಡ ಒಂದು ಹೊತ್ತಿನ ತುತ್ತಿಗೆ ಕಷ್ಟಪಡುವಂತ ಬಡ ಕೂಲಿ ಕಾರ್ಮಿಕರು ಯಾರಿರ್ತಾರೆ ಅವರಿಗೆ BPL ಕಾರ್ಡ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವರಿಂದ ಅಂದ್ರೆ ಯಾರೆಲ್ಲ ಆರ್ಥಿಕವಾಗಿ ಮುಂದುವರೆದಿರ್ತಾರೋ ಅವರಿಂದ ತೆಗೆದುಕೊಂಡು ರದ್ದು ಮಾಡಿ ನಾವು ಇವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ನಿಜಕ್ಕೂ ಒಂದು ಒಳ್ಳೆಯ ಕೆಲಸನೇ. ಅಂತಂದ್ರೆ ಈಗ ನಾವು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅನ್ನಿಸಬಹುದು, ನಾನು BPL ಕಾರ್ಡ್ ತೆಗೆದುಕೊಂಡಾಗ ನನ್ನ ಬಳಿ ಕಾರ್ ಇರಲಿಲ್ಲ. ಕಳೆದ ಒಂದು 5-6 ವರ್ಷಕ್ಕೆ ನನ್ನ ಬಿಸ್ನೆಸ್ ಅಥವಾ ನಾನು ಒಂದು ಸಂಪಾದನೆಯನ್ನ ಮಾಡಿ ಕಾರ್ನ ಲೋನ್ ಮೇಲೆ ಹಾಕಿಸ್ಕೊಂಡಿರ್ತೀನಿ. ಸೊ ಈ ಕಳೆದ 5-6 ವರ್ಷದಲ್ಲಿ ಅಥವಾ 10 ವರ್ಷದಲ್ಲಿ ನೀವು ಆರ್ಥಿಕವಾಗಿ ಮತ್ತಷ್ಟು ಮುಂದೆ ಬಂದಿರ್ತೀರಿ. ಹೀಗಾಗಿ ನೀವು ಆರ್ಥಿಕವಾಗಿ ಬಹಳ ಸಬಲೀಕರಣ ಹೊಂದಿರ್ತೀರಿ. ಹೀಗಾಗಿ ನಿಮಗೆ ಈಗ ನಿಮ್ಮ BPL ಕಾರ್ಡ್ನ ಅವಶ್ಯಕತೆ ಇರೋದಿಲ್ಲ. ಹೀಗಾಗಿ ಆಹಾರ ಇಲಾಖೆ ಈ ರೀತಿಯಾಗಿರುವಂತಹ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ನೀವು BPL ಕಾರ್ಡ್ ತೆಗೆದುಕೊಳ್ಳುವಾಗ ನಿಮ್ಮ ಬಳಿ ಕಾರ್ ಇಲ್ಲದೇನೂ ಇರಬಹುದು, ಆದ್ರೆ ಈಗ ನಿಮ್ಮ ಬಳಿ ವೈಟ್ ಬೋರ್ಡ್, ನಿಮ್ಮ ಹೆಸರಲ್ಲಿ ವೈಟ್ ಬೋರ್ಡ್ ಕಾರ್ಡ್ ಇದ್ರೆ ಅಂತ BPL ಕಾರ್ಡ್ ಬಳಕೆದಾರರನ್ನ ರದ್ದು ಮಾಡ್ತೀವಿ ಅನ್ನುವಂತ ನಿರ್ಧಾರಕ್ಕೆ ಆಹಾರ ಇಲಾಖೆ ಬಂದಿರುವಂತದ್ದು. ರಾಜ್ಯದಲ್ಲಿ 1,16,00,000 BPL ಕಾರ್ಡ್ ಇದೆ. ಇದರಲ್ಲಿ ಕ್ಯಾನ್ಸಲೇಷನ್ ಆದ್ರೆ ಬರೋಬ್ಬರಿ ಒಂದು 40,000 ಆಸುಪಾಸಿನಲ್ಲಿ ಕ್ಯಾನ್ಸಲೇಷನ್ ಆರಂಭಿಕ ಹಂತದಲ್ಲಿ ಮಾಡಬಹುದು ಆಹಾರ ಇಲಾಖೆ. ನಿಮ್ಮ ಬಳಿ ವೈಟ್ ಬೋರ್ಡ್ ಇದ್ರೆ ನಿಮ್ಮ ಕಾರ್ಡ್ ಕೂಡ ರದ್ದಾಗುತ್ತೆ. ಇನ್ನೇನು 2-3 ವಾರದಲ್ಲಿ ಆ ಒಂದು ಪ್ರಕ್ರಿಯೆಗೂ ಕೂಡ ಆಹಾರ ಇಲಾಖೆ ಚಾಲನೆಯನ್ನ ಕೊಡುತ್ತೆ. ಈ ಒಂದು BPL ಕಾರ್ಡ್ ಅನ್ನ ಬೇರೆ ಬೇರೆ ರೀತಿಯಾಗಿರುವಂತಹ ಯೋಜನೆಗಳ ಕೇಂದ್ರ ಸರ್ಕಾರದ್ದಾಗಿರ್ಬೋದು, ರಾಜ್ಯ ಸರ್ಕಾರದ್ದಾಗಿರ್ಬೋದು ಅಥವಾ ಬೇರೆ ಇನ್ನಿತರ ಯಾವುದೇ ಯೋಜನೆಯ ಲಾಭವನ್ನ ಪಡೆಯೋದಕ್ಕೆ BPL ಕಾರ್ಡ್ ಅನ್ನ ಬಳಸಲಾಗುತ್ತೆ. ಈ ವೈಟ್ ಬೋರ್ಡ್ ಕಾರ್ ಅನ್ನ ಹೊಂದಿರುವಂತವರ ಬಳಿ ಆರ್ಥಿಕವಾಗಿ ಅವರು ಸಬಲೀಕರಣ ಹೊಂದಿರ್ತಾರೆ. ಹೀಗಾಗಿ ಅವರಿಗೆ BPL ಕಾರ್ಡ್ನ ಅವಶ್ಯಕತೆ ಇರೋದಿಲ್ಲ. ಯಾರಿಗೆ BPL ಕಾರ್ಡ್ನ ಅವಶ್ಯಕತೆ ಇರುತ್ತೋ ಅಂತವರಿಗೆ ನಾವು ಕಾರ್ಡನ್ನು ಹಂಚೋದಕ್ಕೆ ಈ ಒಂದು ಪ್ರಕ್ರಿಯೆ ಸಹಕಾರಿ ಆಗುತ್ತೆ. ಇದು ನಿಜಕ್ಕೂ ಒಳ್ಳೆಯ ಒಂದು ಬೆಳವಣಿಗೆ. ಆರ್ಥಿಕವಾಗಿ ಮುಂದುವರೆದಿರುವಂತವರ BPL ಕಾರ್ಡನ್ನ ರದ್ದು ಮಾಡಿ ಯಾರು ಗ್ರಾಮೀಣ ಭಾಗದಲ್ಲಿ ಬಡ ಜನರು ಇರ್ತಾರೆ, ಬಡ ಕೂಲಿ ಕಾರ್ಮಿಕರು ಇರ್ತಾರೆ ಅವರಿಗೆ ಈ ಒಂದು ಕಾರ್ಡನ್ನು ಹಂಚೋದಕ್ಕೂ ಕೂಡ ಆಹಾರ ಇಲಾಖೆ ಮುಂದಾಗ್ತಾ ಇರುವಂತದ್ದು. ಹಾಗಿದ್ರೆ ನಿಮ್ಮ ಬಳಿ ವೈಟ್ ಬೋರ್ಡ್ ಕಾರ್ ಇದ್ರೆ ನಿಮ್ಮ BPL ಕಾರ್ಡ್ ರದ್ದಾಗುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು.